ಹಾಗಾದ್ರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತೆ ಸಿದ್ದು ಸೀಟ್ಗೆ ವರ್ಷದ ಗ್ಯಾರಂಟಿನ ಹಾಗಾದ್ರೆ ಒಂದು ವರ್ಷ ಸಾಕ ಹಾಗಾದ್ರೆ ಯಾವ ಕಾರಣಕ್ಕೆ ಈ ಒಂದು ಮಾತನ್ನ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು? ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಟೈಮ್ ಬಾಂಬ್ ಅನ್ನು ಅವರೇ ಇಟ್ಕೊಂಡ್ರ ಹಾಗಾದ್ರೆ? ಇಡೋರು ಸಾಕಷ್ಟು ಜನ ಇದ್ರು, ಹಾಗಾದ್ರೆ ಸಿದ್ದರಾಮಯ್ಯನವರೇ ಇಟ್ಕೊಂಡು ಬಿಟ್ರ ಹಾಗಾದ್ರೆ? ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಹಾಗಾದ್ರೆ ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ ಒಂದು ವರ್ಷದ ಆಶೀರ್ವಾದವನ್ನ ಕೇಳಿದ್ಯಾಕೆ ಸಿಎಂ ಸಿದ್ದರಾಮಯ್ಯ? ಈ ಒಂದು ವರ್ಷ ಇದ್ರೆ ಹಾಗಾದ್ರೆ ಸಾಕ, ತಮ್ಮ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು? ತನ್ನ ಮಾತಿನಂತೆ ಇವರು ಇಂಗಿತವನ್ನ ವ್ಯಕ್ತಪಡಿಸಿದ್ರ? ಈ ತರ ಹಲವು ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಬಹಳ ಪ್ರಮುಖವಾಗಿ ಮೂಡಾಮುಳ್ಳು ಈಗಾಗಲೇ ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಂಡಿದೆ. ಇಡೀ ತನಿಖೆ ನಡೆಸುತ್ತೆ, ಜೊತೆಗೆ ತನಿಖೆಯನ್ನ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ಆಗಿ ಪರಿಣಮಿಸ್ತಾ ಇರುವಂತದ್ದು. ಯಾವಾಗ ಬೇಕಾದ್ರೂ ಸೀಟ್ ಹೋಗ್ಬೋದು. ನಿಜವಾಗ್ಲೂ ಮುಖ್ಯಮಂತ್ರಿಗೆ ಇದೆಯಾ ಹಾಗಾದ್ರೆ ವರ್ಷದ ಅವಧಿ? ಹೈಕಮಾಂಡ್ ಬಿಟ್ಕೊಡ್ತಾರ ಹಾಗಾದ್ರೆ? ಇನ್ನೂ ಒಂದು ವರ್ಷವೂ ಕೂಡ ಇರ್ಲಿ ಅಂತ ಸಿದ್ದರಾಮಯ್ಯನವರಿಗೆ ಬಿಟ್ಕೊಡ್ತಾರಾ? ಈ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಜೊತೆಗೆ ಒಂದು ವರ್ಷದೊಳಗೆ ಕುರ್ಚಿ ಖಾಲಿ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ? ಅಷ್ಟು ಈಸಿಯಾಗಿ ಖಾಲಿ ಮಾಡೋಕೆ ಹೋಗಲ್ಲ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಕಳೆದ ಬಾರಿ 5 ವರ್ಷ ಸಿಎಂ ಆಗಿ ಮುಂದುವರ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ ಅಂತ ಸ್ವತಃ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಯಾವೊಬ್ಬ ಕರ್ನಾಟಕ ರಾಜಕಾರಣಿ ಕೂಡ 5 ವರ್ಷ ಕಂಟಿನ್ಯೂ ಮಾಡಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಂಟಿನ್ಯೂ ಮಾಡಿದಂತ ಮೈಸೂರಿನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ವರ್ಷದೊಳಗೆ ಬಿಟ್ಕೊಡ್ತಾರಾ? ಇದಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಹಾಗಾದ್ರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿ ಇರ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರು 1 ವರ್ಷ ಬಿಡ್ತಾರಾ ಹಾಗಾದ್ರೆ? ಇನ್ ಕೇಸ್ ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಬಿಡುತ್ತಾ? ಕೊನೆಗೆ ಇವರ ಹಿಂದೆ ಶಾಡೋ ಮುಖ್ಯಮಂತ್ರಿ ತರ ಇದ್ದಾರಲ್ಲ, ಅವ್ರು ಬಿಟ್ಕೊಳ್ತಾರಾ? ಇಲ್ಲ ಬಣ ರಾಜಕೀಯ ನಡೀತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ ಆದ್ರೆ ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರ ಬಣ. ಈಗಾಗಲೇ ಹೋದಲ್ ಬಂದಲ್ಲ ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಹಿರಿಯ ನಾಯಕರು ಕೂಡ ತಾವಾಗಬೇಕು ಮುಖ್ಯಮಂತ್ರಿ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಇರ್ಬೋದು, ಸುದ್ದಿಗಾರರ ಜೊತೆ ತಮ್ಮ ಇಂಗಿತವನ್ನ ಆಸ್ಪಿರೆಂಟ್, ನಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಅಲ್ಲಿಯ ತನಕ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ಅವರು ಬಿಡ್ತಾರಾ? ಈಗಷ್ಟೇ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರೇ, ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ವಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ. ನಾನು ಯಾಕೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈ ವಾಗ್ವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ? ಇದರಿಂದ ಮನನೊಂದೋ ಮತ್ತೊಂದೋ, ಇಲ್ಲ ನಾನೊಬ್ಬ ಧೀಮಂತ ರಾಜ್ಯದ ನಾಯಕ, ನಾನು ರಾಜೀನಾಮೆ ಕೊಟ್ಟು ಈ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಈ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಸಿದ್ದರಾಮಯ್ಯನವರ ಮೇಲಿರುವಂಥದ್ದು. ಸಿದ್ದರಾಮಯ್ಯವ್ರಿಗೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇನ್ನು ಮುಖ್ಯಮಂತ್ರಿ ಅಂದ್ಮೇಲೆ ಇಷ್ಟಕ್ಕೆ ಸುಮ್ಮನಾಗಲ್ಲ. ಬದಲಿಗೆ ತಮ್ಮ ಗ್ಯಾರಂಟಿ ಹಾಗೂ ಕೆಲಸದ ಬಗ್ಗೆ ಜನರು ಆಡೋ ಮಾತಿನ ಬಗ್ಗೆ ಉಲ್ಲೇಖಿಸಿದ್ರು. ಬಹಳ ಜನ ಫಲಾನುಭವಿಗಳಿದ್ದಾರೆ, ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ, ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ಆತ್ಮಸಾಕ್ಷಿ ಬಗ್ಗೆ ಮುಖ್ಯಮಂತ್ರಿ ಮಾತು. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ, ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ವರ್ಷದ ವಾರಂಟಿ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಮತ್ತೆ ತಾಯಿ ಚಾಮುಂಡೇಶ್ವರಿ ನೆನೆದ್ರು. ನಾಡಿನ ಜನರಿಗೆ ಶುಭಾಶಯವನ್ನ ಕೋರಿದ್ರು. ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾತನ್ನ ವ್ಯಕ್ತಪಡಿಸಿದ್ರು. ಇದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಜೀನಾಮೆ ಪೊಲಿಟಿಕ್ಸ್ ನಲ್ಲಿ GT ದೇವೇಗೌಡ ರಾಂಗ್ ಆಗಿದ್ದಾರೆ. ಸಿದ್ದು ಪರ ಹೊಗಳಿಕೆ, ಹಿತಶತ್ರುಗಳ ವಿರುದ್ಧ GTD ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದಸರಾ ವೇದಿಕೆಯಲ್ಲಿ ಚಡ್ಡಿ ದೋಸ್ಗಳಾಗಿದ್ದಾರೆ. ಚಮಕ್ ಸಿಎಂಗೆ ಕಿಕ್ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲನ್ನ ಹೊಡೆದಿದ್ಯಾರು ಹಾಗಾದ್ರೆ? FIR ದಾಖಲಾದ ನಾಯಕರು ರಾಜೀನಾಮೆಯನ್ನು ಕೊಡಬೇಕಾ ಅಂತ GTD ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ರಾಜೀನಾಮೆ ಕೊಡಬೇಕು? ಎಲ್ಲಿಗೆ ಬಂತು ಹಾಗಾದ್ರೆ ರಾಜಕೀಯ? ಬಿಜೆಪಿ JDS ನಾಯಕರ ವಿರುದ್ಧ ಈಗ GT ದೇವೇಗೌಡರು ಗುಡುಗಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಕೊಡ್ತಾರ, ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136
136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದು ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ರಾಜ್ಯದಲ್ಲಿ ರಾಜೀನಾಮೆ ಕೇಳಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಸಿಎಂ ಕೊಡಬೇಕು ರಾಜೀನಾಮೆ ಅಂತ ವಿರೋಧ ಪಕ್ಷಗಳು ವಾದವನ್ನ ಮಾಡ್ತಾ ಇದ್ದಾವೆ. ಸಿಎಂ ವಿರುದ್ಧ ವಾಗ್ವಾದವನ್ನ ನಡೆಸ್ತಾ ಇರುವ ಈ ಸಂದರ್ಭದಲ್ಲಿ ರಾಜೀನಾಮೆ ಗಾಜಿನ ಮನೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈ ರಾಜೀನಾಮೆ ಗಾಜಿನ ಮನೆ? ಯಾರು ಹೇಳ್ತಾ ಇರುವುದಂತ ಹೇಳಿದ್ರೆ GT ದೇವೇಗೌಡರವರು ಹೇಳ್ತಾ ಇರುವಂತ ಮಾತಿದು. ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಯಾವ ಪಕ್ಷದ ನಾಯಕರು ಸಾಚ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲೂ ಇದ್ದಾರೆ FIR ಆದವರು, ಕಾಂಗ್ರೆಸ್ನಲ್ಲೂ ಇದ್ದಾರೆ, JDS ನಲ್ಲೂ ಇದ್ದಾರೆ. ಅವ್ರೇನ್ ರಾಜೀನಾಮೆ ಕೊಟ್ಟಿದ್ರಾ? ಹಾಗಾದ್ರೆ FIR ಆದ ಕೂಡಲೇ ರಾಜೀನಾಮೆ ಕೊಡಬೇಕಾ ಅಂತ ಇದು GT ದೇವೇಗೌಡರವರ ಮಾತಾಗಿರುವಂತದ್ದು. ಅದು ಕೂಡ ಬಹುತೇಕ ರಾಜಕಾರಣಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಪ್ರತಿಯೊಬ್ಬ ರಾಜಕಾರಣಿಗಳ ಮೇಲೂ ಕೂಡ ಬಹುತೇಕ ಯಾರೆಲ್ಲ ಇದ್ದಾರೆ ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. ಭ್ರಷ್ಟಾಚಾರದ ಆರೋಪ ಇದೆ. ರಾಜಕಾರಣಿ ಅಂದ್ರ ಮೇಲೆ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಬಿಡಿ, ಅದೇನು ವಿಚಾರ ಅಲ್ಲ. ಆದ್ರೆ ಒಂದಿಷ್ಟು ಪ್ರೂವ್ಗಳು ಕೂಡ ಆಗಿದೆ. ಅವ್ರ ಕತೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾದ ಸೈಟ್ ಕಬಳಿಕೆ ಕೇಸ್ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಈಗ ಬ್ಯಾಟ್ ಬೀಸ್ತಾ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಅರೆ GT ದೇವೇಗೌಡರು ಯಾರು ಪಕ್ಷ? ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದ್ ಕಡೆ ಪಕ್ಷ ಬಿಟ್ಟು ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಾರಾ ಅಂತ. ಅದು ಕೂಡ ವ್ಯಕ್ತಿ ಪೂಜೆ ಯಾವ ರೀತಿಯಾಗಿ? ತಮ್ಮ ಪಕ್ಷ ಅಲ್ಲ, ಬೇರೆ ಪಕ್ಷದ ನಾಯಕರನ್ನ, ಅದು ಕೂಡ ಒಂದು ಮೂಡಾ ಕೇಸ್ನಲ್ಲಿ ಆರೋಪ ಬಂದಿರುವಂತ ನಾಯಕರ ಮೇಲೆ ಈ ರೀತಿಯಾಗಿ ಮಾತಾಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ತಮ್ಮ ಭೂಮಿಗೆ ಬದಲಿಯಾಗಿ 14 ಸೈಟ್ ಪಡೆದಿರುವಂತ ಆರೋಪ CM ಸಿದ್ದರಾಮಯ್ಯನವರ ಮೇಲಿರುವಂತದ್ದು. ಇದೇ ವಿಚಾರಕ್ಕೆ ED ಕೇಸ್ ಆಯಿತು, ಈಗ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೂ ಕೂಡ ಇರುಸು ತಮ್ಮ ರಾಜಕೀಯ ಸಂಧ್ಯಾಕಾಲ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಕೇಳಿದ್ವಿ, ನಾನು ಈ ಸಲ ಲಾಸ್ಟ್ ನಿಲ್ಲೋದು ಎಲೆಕ್ಷನ್ಗೆ, ಮತ್ತೆ ನಾನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ಗೆ ನಿಲ್ಲೋಲ್ಲ, ನನ್ನ ಆದಷ್ಟು ಬೇಗ ನನ್ನನ್ನು CM ಆಗ್ತೀನಿ, ನಾನು ಒಳ್ಳೆ ಆಡಳಿತ ಕೊಡ್ತೀನಿ ಅಂತೇಳಿ 136 ಸೀಟನ್ನು ಪಡೆದುಕೊಂಡು ಬಂದರು. ಆದರೆ ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳಿದರು. ಏನಾಯಿತು ಹಾಗಾದ್ರೆ? ಈ ಆರೋಪ ಬಂದಿರುವಂಥದ್ದು ಇದೀಗ ಸಿದ್ದರಾಮಯ್ಯನವರ ಪರವಾಗಿ ಒಂದು ಕಪ್ಪು ಚುಕ್ಕೆ ಆರೋಪ ಬಂದಿರುವಂಥದ್ದು. ವಿರೋಧ ಪಕ್ಷದ ನಾಯಕರು ಕೂಡ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಮಾಜಿ CM BSY ವಿರುದ್ಧವೂ ಕೂಡ ಡಿನೋಟಿಫಿಕೇಶನ್ ಕೇಸ್ ಇದೆ. ಅವರ ಆ ಟೈಮಲ್ಲಿ ರಾಜೀನಾಮೆ ಕೊಟ್ಟು ಹೋದ್ರು. ಅದು ಏನೆಲ್ಲ ಆಯ್ತಂತ ರಾಜ್ಯ ರಾಜಕಾರಣದ ಗೊತ್ತಿರುವಂತ ವಿಚಾರ ಸರ್ವೇ ಸಾಮಾನ್ಯರು ಕೂಡ ಗೊತ್ತಿದೆ. ಆದ್ರೆ ಆ ಸಂದರ್ಭದಲ್ಲಿ ಅವರೊಬ್ರು CM ಆಗಿ ರಾಜೀನಾಮೆ ಕೊಟ್ಟರು. ಹಾಗಾದ್ರೆ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಅಂತ ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಅಂತ ಹೇಳಿದ್ರೆ ಅದೇ ವಿರೋಧ ಪಕ್ಷದಲ್ಲಿರುವಂತ ಮೈತ್ರಿ ಪಕ್ಷದಲ್ಲಿರುವಂತ ಇದೇ GT ದೇವೇಗೌಡರವರು ಇವತ್ತು ಸಾಂಪ್ರದಾಯಿಕ ವೇದಿಕೆ ಮೈಸೂರು ದಸರಾ ಈ ಸಂದರ್ಭದಲ್ಲಿ ಈ ಮಾತನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದಿಷ್ಟು ಸಾರ್ವಜನಿಕರಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಅಕ್ರಮವಾಗಿ ರಾಚನಹಳ್ಳಿ ಭೂ ನೋಟಿಫಿಕೇಶನ್ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ. HD ಕುಮಾರಸ್ವಾಮಿ ವಿರುದ್ಧವೂ ಡಿನೋಟಿಫಿಕೇಶನ್ ಪ್ರಕರಣ ಇದೆ. ಕೇಂದ್ರ ಸಚಿವರಾಗಿದ್ರು, ರಾಜೀನಾಮೆ ಕೊಟ್ರಾ? ರಾಜೀನಾಮೆ ಕೊಡ್ಬೇಕು ತಾನೆ ಅವರು ಅಂತ GT ದೇವೇಗೌಡರವರೇ JDS ಪಕ್ಷದ ಪ್ರಮುಖ ಮುಖಂಡರ ವಿರುದ್ಧವೇ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗಂಗನಹಳ್ಳಿ ಭೂ ನೋಟಿಫಿಕೇಶನ್ ಮಾಡಿರುವ ಆರೋಪ, ಜೊತೆಗೆ ಅಶೋಕ್ ವಿರುದ್ಧ 32 ಗುಂಟೆ ಭೂಮಿ ಡಿನೋಟಿಫಿಕೇಶನ್ ಪ್ರಕರಣ ಕೂಡ ಇದೆ. ಹಾಗಾದ್ರೆ ಇವರಲ್ಲಿ ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಇವರು ರಾಜೀನಾಮೆಯನ್ನು ಕೊಟ್ಟು ನೈತಿಕ ಹೊಣೆಯನ್ನು ಕೊಟ್ಟು ರಾಜೀನಾಮೆ ಕೊಟ್ಟು ಸೀದಾ ಹೋಗಿ ತನಿಖೆಯನ್ನು ಎದುರಿಸಬಹುದಲ್ಲ. ಒಂದು FIR ದಾಖಲಾಯ್ತಂದ್ರ ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ GT ದೇವೇಗೌಡರವರ ವಾದ ಆಗಿತ್ತು. ಅದು ಕೂಡ CM ಸಿದ್ದರಾಮಯ್ಯನವ್ರನ್ನ ಚಾಮುಂಡೇಶ್ವರಿಯವರ ವರಪುತ್ರ ಎನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವೈಭವೀಕರಿಸಿ ಮಾತಾಡಿರುವಂಥದ್ದು ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ.